ಮತ್ತೆ ನಂದಿನಿ ಔಟ್ಲೆಟ್ ಯಾವ ರೀತಿ ಸ್ಟಾರ್ಟ್ ಮಾಡಬೇಕು ಅಂತ ನೀವು ಇನ್ಫಾರ್ಮೇಶನ್ ಕೊಡ್ತೀನಿ. ಅಂದ್ರೆ ಲೈಕ್ ಈಗ ಎಷ್ಟು ಜನಕ್ಕೆ ಗೊತ್ತು ಅಂದ್ಕೊಂಡಿರ್ತಾರೆ ನಂದಿನಿ ಪಾರ್ಲರ್ ಯಾವ ರೀತಿ ನಾವು ಸ್ಟಾರ್ಟ್ ಮಾಡಬೇಕು ಅಂತ, ಅಂಥವ್ರಿಗೆ ಇದು ಯೂಸ್ ಆಗುತ್ತೆ. ಇಲ್ಲಿ ಡೈರೆಕ್ಟ್ ಶಾಪ್ ಓನರ್ ಹತ್ರನೇ ಮಾತಾಡಿ ಸ್ವಲ್ಪ ಇನ್ಫಾರ್ಮೇಶನ್ ಗ್ಯಾದರ್ ಮಾಡಿದ್ದೀನಿ. ನಿಮ್ಗೆ ಇದು ಯೂಸ್ಫುಲ್ ಆಗುತ್ತೆ ಅನ್ಕೊಂತಿದ್ದೀನಿ ನಾನು. ನೀವು ಇದೇ ರೀತಿ ಏನಾದ್ರು ಸ್ಟಾರ್ಟ್ ಮಾಡ್ಬೇಕಂತಿದ್ರೆ ಲೈಕ್ ಲೈಸೆನ್ಸ್ ಎಲ್ಲ ಯಾವ ರೀತಿ ಅಪ್ಲೈ ಮಾಡಬೇಕು, ಎಲ್ಲಿಂದ ಅಪ್ರೂವಲ್ ತಗೋಬೇಕು, ಈ ರೀತಿ ಇನ್ಫಾರ್ಮೇಶನ್ ಬೇಕಾದ್ರೆ ನನಗೆ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ನಾನು ಅದರ ಇನ್ಫಾರ್ಮೇಶನ್ ಬೇರೆಯವ್ರ ಹತ್ರ ತಿಳಿಸ್ಕೊಂಡು ನಾನು ನಿಮ್ಗೆ ಇನ್ಫಾರ್ಮ್ ಮಾಡ್ತೀನಿ. ಸೊ ಈಗ ಶಾಪ್ ಓನರ್ ಜೊತೆ ಮಾತಾಡೋಣ ಬನ್ನಿ. ಸರ್ ನಮಸ್ತೆ ಸರ್. ಇದು ನಂದಿನಿ ಔಟ್ಲೆಟ್ ಬಗ್ಗೆ ಇನ್ಫಾರ್ಮೇಶನ್ ವಿಡಿಯೋ ಮಾಡ್ತಿದ್ದೀನಿ. ಅಂದ್ರೆ ಈ ಬಿಸ್ನೆಸ್ ಎಷ್ಟು ದಿನ ಆಯ್ತು ನೀವು ಸ್ಟಾರ್ಟ್ ಮಾಡಿ? ಮೇಡಮ್ ಹಾಗೆ ನಾವು ಮಾಡ್ತಾ ಇರೋದು 3 ಮಂತ್ ಆಯ್ತು ಮೇಡಮ್. 3 ಮಂತ್ ಆಯ್ತು. 3 ಮಂತ್ಸ್ ಆಯ್ತಾ? ಅಂದ್ರೆ ನಿಮ್ದು ಹೊಸ ಬಿಸ್ನೆಸ್ ಇದು. ಹೇಗಿದೆ ಎಕ್ಸ್ಪೀರಿಯನ್ಸ್ ನಿಮ್ದು? ಆಗ್ತಾ ಇದೆ. ಚೆನ್ನಾಗಿ ಆಗ್ತಿದೆ. ಅಂದ್ರೆ ಡೈಲಿ ಸೇಲ್ಸ್ ಎಷ್ಟಾಗುತ್ತೆ ಅಂತ? ಡೈಲಿ ಸೇಲ್ಸ್ ಆಗುತ್ತೆ ಮೇಡಮ್. ಒಂದು ಕಸ್ಟಮರ್ ಯಾರು ಬರ್ತಾವೆ ಹಾಗೆ. ತುಂಬಾ ಮೂವಿಂಗ್ ಯಾವ್ದು ನಿಮ್ಮಲ್ಲಿ? ಅಂದ್ರೆ ಲೈಕ್ ಈಗ ಹಾಲು ಹೋಗುತ್ತೆ ಮೇಡಮ್. ಓಕೆ, ಹಾಲು, ಮೊಸರು ಮತ್ತೆ ಬೆಣ್ಣೆ, ತುಪ್ಪ ಆ ತರದೆಲ್ಲ ಐಟಮ್ಸ್ ಎಲ್ಲ ಹೋಗ್ತವೆ. ಮಾರ್ಜಿನ್ಸ್ ಎಲ್ಲ ಯಾವ ರೀತಿ ಆಡ್ ಮಾಡ್ಕೊಡ್ತಾರೆ? ಮಾರ್ಜಿನ್ಸ್ ಅಂದ್ರೆ ಅವರಲ್ಲಿ ಅಂದ್ರೆ ನಮ್ ಡೈರಿಯಲ್ಲಿ ಆದ್ರೆ ಒಂದು ಕಮ್ಮಿ ಬೀಳುತ್ತೆ. ಇಲ್ಲಿ ನಾವು MRP ರೇಟೇ ಕೊಡೋದು. MRP ರೇಟ್ ಅಂದ್ರೆ ಈಗ ಒಂದು ಪಾಕೆಟ್ ಹಾಲಿಗೆ ನಿಮ್ಗೆ ಎಷ್ಟು ಮಾರ್ಜಿನ್ ಇರುತ್ತೆ? ಇವಾಗ 1 ಲೀಟರ್ ಮಾರಿದ್ರೆ ಮೇಡಮ್ 1 ಲೀಟರ್ ಸಿಗುತ್ತೆ. 1.5. ಓಕೆ. ಇದು ಮೊಸರಿಗೆಲ್ಲ? ಮೊಸರಿಗೆ ಅಷ್ಟೇ ಮೇಡಮ್. ಬೇರೆ ಎಲ್ಲ ಏನೇನ್ ಮಾರ್ತೀರಾ ಇದ್ರಲ್ಲಿ? ಬೇರೆ ತುಪ್ಪ, ಬೆಣ್ಣೆ, ಈ ತರ ಖಾರದ ಮಿಕ್ಸರ್ ಮತ್ತೆ ರಸಗುಲ್ಲ, ಕುಂದ ಆ ತರ ಎಲ್ಲ ಮಾಡ್ತೀವಿ. ಈ ಜ್ಯೂಸ್ ಇದೆಲ್ಲ ಪರ್ಮಿಷನ್ ಇರುತ್ತೆ ಅಂದ್ರೆ ಇದೆಲ್ಲ ನಂದಿನಿ ಬ್ರಾಂಡ್? ಅದೆಲ್ಲ ನಂದಿನಿ ಇದೆ ಮೇಡಮ್. ಇದ್ರ ಜೊತೆ ನೀವು ಇನ್ನೇನ್ ಸೇಲ್ ಮಾಡ್ತೀರಾ? ಅಂದ್ರೆ ಮೇಡಮ್ ಟೀ ಕಾಫಿ ಎಲ್ಲ ಮಾಡ್ತೀವಿ. ಟೀ ಕಾಫಿನೂ ಇದೆ. ಓಕೆ. ಇದು ಬೇರೆ ಚಾಕ್ಲೇಟ್ಸ್ ಏನೋ ಕಾಣಿಸ್ತಿದೆ. ಸಣ್ಣ ಪುಟ್ಟ ಎಲ್ಲ ಮಾಡ್ಬೋದು ಮೇಡಮ್. ಈ ತರ ಇದೆಲ್ಲ ಅಂದ್ರೆ ಇದು ಬೇರೆ ಬ್ರಾಂಡ್ ಇದೆಲ್ಲ? ಓಕೆ. ಈ ತರ ಎಲ್ಲ ಕೊಡಬಹುದು. ಇದೆಲ್ಲ ನಂದಿನಿ ಬ್ರಾಂಡ್. ಮತ್ತೆ ಬಿಸ್ಕೆಟ್ ಎಲ್ಲ. ಇವು ನಿಮ್ಗೆ ಸ್ಟಾಕ್ ಎಲ್ಲ ಹೆಂಗ್ ತರಿಸ್ಕೊಂತೀರಾ ಇದನ್ನ? ಅವರೇ ಡೈರಿ ಅವ್ರು ತಂದು ಹಾಕ್ತಾರೆ ಮೇಡಮ್. ನೀವು ಎಷ್ಟು ಬೇಕು ಅಂತ ಆರ್ಡರ್ ಮಾಡಿ ಆರ್ಡರ್ ಹಾಕಿದ್ರೆ ಅವರೇ ಗಾಡಿಯಿಂದ ತಂದು ಹಾಕ್ತಾರೆ. ಅಂದ್ರೆ ಏನಾದ್ರು ಡಿಲೇ ಆಗೋದು ಆತರ ಏನಾದ್ರು ಇದೆಯಾ? ಅಂದ್ರೆ ಆರ್ಡರ್ ಮಾಡಿದ್ಮೇಲೆ ಡಿಲೇ ಏನಾದ್ರು ಮಾಡ್ತಾರಾ? ಅವರೇ ಬರ್ತಾರೆ, ಅವ್ರ ಕಂಪ್ನಿಯಿಂದನೇ. ಬೆಳಗ್ಗೆ ಮಿಲ್ಕ್ ಇದು ಕರ್ಡ್ ಎಲ್ಲ ಎಷ್ಟೊತ್ತಿಗೆ ಬರುತ್ತೆ ನಿಮಗೆ? ಬೆಳಗ್ಗೆ ಅಂದ್ರೆ ಇವಾಗ ಇಲ್ಲಿ ನಮ್ಮ ಇದ್ರಲ್ಲಾದ್ರೆ ಏರಿಯಾದಲ್ಲಾದ್ರೆ ನೈಟೇ ಬರುತ್ತೆ ಮೇಡಮ್. ನೈಟ್ ಬರುತ್ತೆ. ಓಕೆ. ಬೆಳಗ್ಗೆ ಸೇಲ್ಸ್ 12 ಗಂಟೆ 1 ಗಂಟೆ ಮಧ್ಯರಾತ್ರಿನ? ಮಧ್ಯರಾತ್ರಿ. ನೀವ್ ಹೆಂಗ್ ರಿಸೀವ್ ಮಾಡ್ಕೊಂತೀರಾ? ಅಂದ್ರೆ ಬಂದ್ಮೇಲೆ ಕಾಲ್ ಮಾಡ್ತಾರೆ ಮೇಡಮ್. ಓಕೆ. ಗಾಡಿ ಡ್ರೈವರ್ ಬಂದ ಇಲ್ಲೇ ರೂಮ್ ಅಲ್ಲ ಇಲ್ಲೇ ಬರ್ತೀನಿ. ಬೇರೆ ಕಡೆ ಆದ್ರೆ ಅದು ಟೈಮಿಂಗ್ಸ್ ಇರುತ್ತೆ ಮೇಡಮ್. ಟೈಮಿಂಗ್ಸ್ ಮೇಲೆ ಡಿಪೆಂಡ್. ಓಕೆ. ಈಗ ಇನ್ ಕೇಸ್ ಏನಾದ್ರು ಹಾಲು ಎಲ್ಲ ವೇಸ್ಟ್ ಆಗೋದ್ ರೀತಿ ಏನಾದ್ರು ಆಗುತ್ತಾ? ಇಲ್ಲ ಮೇಡಮ್. ಇವಾಗ ನಮಗೆ ಎಷ್ಟು ಬೇಕಾಗುತ್ತೆ ನೋಡ್ಕೊಂಡು ಮೇಡಮ್ ಫಸ್ಟ್ ವಾತಾವರಣ. ಇವಾಗ ಎಷ್ಟು ಹೋಗುತ್ತೆ ಅಷ್ಟೇ ತರಿಸ್ತೀವಿ ಮೇಡಮ್. ಅಷ್ಟೇ ತರಿಸ್ತೀರಾ? ವೇಸ್ಟ್ ಅಂತ ಏನಿಲ್ಲ. ವೇಸ್ಟ್ ಅಂತ ಮಾಡಲ್ಲ. ಬೇರೆ ಈ ರೀತಿ ಎಲ್ಲ ಇಡಬಹುದಾ? ಮೇಡಮ್ ಈ ತರ ಡೈಲಿ ಸೇಲ್ಸ್ ಎಲ್ಲ ಎಷ್ಟಾಗುತ್ತೆ ಸರ್? 15,000 ಆಗುತ್ತೆ ಮೇಡಮ್. 15,000 ಅಷ್ಟು ಅಪ್ರಾಕ್ಸಿಮೇಟ್. ಅಂದ್ರೆ ನೀವು ಇರೋ ಲೊಕೇಶನ್ ಅಲ್ಲಿ ಒಂದು 15,000 ಆಗುತ್ತೆ. ಅದ್ರಲ್ಲಿ ನಿಮ್ಗೆ ಎಷ್ಟು ಉಳಿಬಹುದು? ನಮ್ಗೆ 2,000 3,000. ಅಂದ್ರೆ ಇದು ಅವರೇಜ್ ಇನ್ಕಮ್ ನಿಮಗೆ. ಮಂತ್ಲಿ ಏನಿಲ್ಲ ಅಂದ್ರೆ ಒಂದು 40,000 ಆದ್ರೂ ದುಡಿಬಹುದು. ಅಂದ್ರೆ ಇದು ಶಾಪ್ ರೆಂಟ್ ಎಲ್ಲ ಎಷ್ಟಿದೆ ನಿಮ್ದು? ಶಾಪ್ ರೆಂಟ್ ಎಲ್ಲ ಇದು 7,000 ಇದೆ ಮೇಡಮ್. ಬಾಡಿಗೆ ಎಷ್ಟು ಸಾವಿರ? 7,000 ಮೇಡಮ್. 3,000? 7,000 ರೆಂಟ್ ಇದೆ. ಇದು ಎಲೆಕ್ಟ್ರಿಸಿಟಿ ಬಿಲ್ ಎಲ್ಲ ಎಷ್ಟು ಬರ್ಬೋದು? ಅಂದ್ರೆ ಲೈಕ್ ಫ್ರಿಡ್ಜ್ ಎಲ್ಲ ಇರುತ್ತಲ್ಲ ನಿಮ್ದು? ಫ್ರಿಡ್ಜ್ ಎಲ್ಲ ಅಂದ್ರೆ ಮಂತ್ಲಿ ಮೇಡಮ್ ಏನಿಲ್ಲ ಅಂದ್ರೆ 3,000 2,500. ಅಂದ್ರೆ ಎಲ್ಲಾ ಖರ್ಚು ಒಂದು 10,000 ಹಂಗ್ ಬರುತ್ತೆ ಅಪ್ರಾಕ್ಸಿಮೇಟ್. ನಿಮ್ಗೆ ಲಾಭ ಎಲ್ಲ ಅಂದ್ರೆ ಖರ್ಚೆಲ್ಲ ಹೋಗಿ ಎಷ್ಟು ಲಾಭ ಉಳಿಬಹುದು? ಅಂದ್ರೆ ಮೇಡಮ್ ಮಂತ್ಲಿ ಅಂದ್ರೆ ಒಂದು 15,000. ಇಷ್ಟು ಉಳಿಯುತ್ತೆ. ಅಂದ್ರೆ ನೀವು ಇದು ಫುಲ್ ಟೈಮ್ ಆಗೇ ಮಾಡ್ತಿದ್ದೀರಾ ಬಿಸ್ನೆಸ್? ಇಲ್ಲ ಮೇಡಮ್, ಇವಾಗ ನೈಟ್ ಎಲ್ಲ 10 ಗಂಟೆ ತನಕ ಮಾಡ್ಬೇಕು ಮೇಡಮ್. ನಾನು ಒಂದು 7 ಗಂಟೆ ಅಷ್ಟೇ 8 ಗಂಟೆ ಅಷ್ಟೇ ಕ್ಲೋಸ್ ಮಾಡ್ಬಿಡ್ತೀನಿ. ಅಂದ್ರೆ ನಿಮ್ಗೆ ಈ ಬಿಸ್ನೆಸ್ ವರ್ಕೌಟ್ ಆಗುತ್ತೆ ಅನ್ಸುತ್ತಾ? ಆಗುತ್ತೆ, ಚೆನ್ನಾಗಿದೆ. ಅಂದ್ರೆ ಈಗ ನಿಮ್ ತರ ಯಾರಾದ್ರೂ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಳ್ಳೋರ್ಗೆ ಏನ್ ಹೇಳ್ತೀರಾ ನೀವು? ಆಗುತ್ತೆ ಮೇಡಮ್, ಮಾಡಿದ್ರೆ ಅಡ್ಡಿಲ್ಲ, ಒಳ್ಳೆ ಕಾಸು ಮಾಡ್ಕೋಬಹುದು. ಅಂದ್ರೆ ಲೊಕೇಶನ್ ಮೇಲೆ ಡಿಪೆಂಡ್. ಲೊಕೇಶನ್ ಮೇಲೆ ಡಿಪೆಂಡ್ ಮೇಡಮ್. ಈಗ ಇದು ಐಸ್ ಕ್ರೀಮ್ ಮಾರ್ಜಿನ್ ಎಲ್ಲ ಯಾವ ರೀತಿ ಇರುತ್ತೆ ನಿಮಗೆ? ಇರುತ್ತೆ ಮೇಡಮ್. ಅಂದ್ರೆ ನಮ್ಗೆ ಇವಾಗ ಕ್ಯಾಂಡಿ ಎಲ್ಲ ಮಾರಿದ್ರೆ 2 ರೂಪೀಸ್ ಎಲ್ಲ ಸಿಗುತ್ತೆ ಮೇಡಮ್. ಒಂದು ಇವಾಗ MRP ರೇಟ್ 18 ರೂಪೀಸ್ ಇರುತ್ತೆ ಮೇಡಮ್. ನಾವು ಮಾರೋದೆಲ್ಲ 20 ರೂಪೀಸ್ ಮೇಡಮ್. 20 ರೂಪೀಸ್. ಒಂದು ಎಕ್ಸ್ಚೇಂಜ್ ಮಾಡಿದ್ರೆ 2 ರೂಪೀಸ್ ಸಿಗುತ್ತೆ ಮೇಡಮ್. ಇದರಲ್ಲಿ ಇದು ಕೋನು ಗೀನು ಎಲ್ಲ ಮಾರಿದ್ರೆ 3 ರೂಪೀಸ್ ಸಿಗುತ್ತೆ ಮೇಡಮ್. ಈ ತರದೆಲ್ಲ ಕೋನ್ ಮೇಡಮ್ 27 ಸಿಗುತ್ತೆ ಮೇಡಮ್. ನಾವು ಮಾರೋದು 30 ರೂಪೀಸ್.
ಅದೇ ನಿಮ್ಗೆ ಕಂಪ್ನಿ ಕಡೆಯಿಂದ ಏನಾದ್ರು ರಿಸ್ಟ್ರಿಕ್ಷನ್ಸ್ ಇರುತ್ತಾ ಅಂದ್ರೆ ಇಷ್ಟೇ ರೇಟಿಗೆ ಮಾರ್ಬೇಕು ಇಲ್ಲ ಇಲ್ಲ ಏನಾದ್ರೆ ನಿಮ್ ಮಾರ್ಜಿನ್ ಎಷ್ಟಾದ್ರೂ ನಾವು ಇಟ್ಕೋಬಹುದು ಎಷ್ಟಾದ್ರೂ ಮಾಡ್ಬೋದು. ಅದೇ ಅದು MRP ಅದ್ರ ಮೇಲೆ ಪ್ರಿಂಟ್ ಅದ್ರ ಮೇಲೆ. ಆಗಿರುತ್ತೆ ಲೈಸೆನ್ಸ್ ಎಲ್ಲ ಯಾವ ರೀತಿ ತಗೊಂಡ್ರೆ ಅಂದ್ರೆ ನಾವು ಅಲ್ಲಿ ನಮ್ಮ ಬೂತ್ ಅಲ್ಲಿ ಮೇಲ್ಗಡೆ ಹೋಗಿ ಅಲ್ಲಿ ಹೋಗಿ ಎಲ್ಲ ಲೈಸೆನ್ಸ್ ಅದು ತಗೊಳಕ್ಕೆ 3,000 ಇಲ್ಲ 4 ಲಕ್ಷ 4 ಲಕ್ಷ ಓಕೆ ಅಂದ್ರೆ 4 ಲಕ್ಷದಲ್ಲಿ ಏನೇನ್ ಇನ್ಕ್ಲೂಡ್ ಆಗಿರುತ್ತೆ ಹೇಳಿ ಅಂದ್ರೆ ಅವರು ಫ್ರಿಡ್ಜ್ ಹಾ. ಅದೆಲ್ಲ ಲೈಸೆನ್ಸ್ ಅದೆಲ್ಲ ಕೊಡ್ತಾರೆ ಮೇಡಮ್. ಎಲ್ಲ ಈ items ಕಂಪ್ಲೀಟ್ ಎಲ್ಲ ಸೆಟಪ್ ಎಲ್ಲ ಕಂಪ್ನಿನೇ ಮಾಡ್ಕೊಡೋದು ಈ ಐಟಮ್ಸ್ ಎಲ್ಲ ನಾವು ಪರ್ಚೇಸ್ ಮಾಡ್ತೀವಿ. ನೀವು ಪರ್ಚೇಸ್ ಫ್ರಿಡ್ಜ್ ಅಂದ್ರೆ ಯಾವ ರೀತಿಯಲ್ಲಿ ಇದು ಡೀಪ್ ಫ್ರಿಡ್ಜ್ ಕೊಡ್ತೀವಿ ಮೇಡಮ್. ಮತ್ತೆ ಇದು ಇಲ್ಲ ಐಸ್ ಕ್ರೀಮ್ ಫ್ರಿಡ್ಜ್ ಕೊಡ್ತಾರೆ ಮೇಡಮ್. ಈ ತರದ್ದು ಆ ತರ ಕೊಡ್ತಾರೆ. ಓಕೆ ಇದು ನಂದಿನಿ ಲೋಗೋನೇ ಇರುತ್ತೆ ಇದ್ರಲ್ಲಿ. ಇದು